ವೀಕ್ಷಕ ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಣ ಬಾರಿಕೆರ. ಓಕೆ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸುದ್ದಿಗಳ ವಿವರ. ಸೀಲಹಳ್ಳಿ ಶಾಲೆಯಲ್ಲಿ ಸಂಭ್ರಮದ ಶನಿವಾರ. ಮಾದಕ ವಸ್ತುಗಳ ಬಳಕೆ ಸಾಧನೆಗೆ ಅಡ್ಡಿಯಾಗುತ್ತದೆ ಭಾಗೀರಥಿ. ಮಾದಕ ವಸ್ತುಗಳು ಮೆದುಳು ಹಾಗೂ ದೇಹದ ಮೇಲೆ ಪರಿಣಾಮ ಬೀರುವ ಮೂಲಕ ಅದು ಸಾಧನೆಗೆ ಅಡ್ಡಿಯಾಗುತ್ತದೆ ಎಂದು ಭಾಗೀರಥಿ ಶಿಕ್ಷಕಿ ಹೇಳಿದರು. ಅವರು ಲಿಂಗಸ್ಗೂರು ತಾಲೂಕಿನ ಸೀಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೋ ಬ್ಯಾಗ್ ನೋ ಡೇ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ಸಂಭ್ರಮದ ಶನಿವಾರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾದಕ ವಸ್ತುಗಳ ಬಳಕೆ ಹಾಗೂ ಅವುಗಳ ದುಷ್ಪರಿಣಾಮಗಳ ಬಗ್ಗೆ ಮಾತನಾಡುತ್ತಾ, ವಿಶ್ವಸಂಸ್ಥೆ ಪ್ರತಿ ವರ್ಷ ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವ್ಯಸನಿ ವಿರೋಧಿ ದಿವಸ ಎಂದು ಆಚರಿಸಲು ಕರೆ ನೀಡಿದೆ. ಮಾದಕ ವಸ್ತುಗಳೆಂದರೆ ಸಾರಾಯಿ, ಸಿಗರೇಟು, ಬೀಡಿ, ತಂಬಾಕು, ಗುಟ್ಕಾ, ಅಫೀಮ್, ಕೊಕೇನ್ ಇತ್ಯಾದಿ. ಈ ವಸ್ತುಗಳ ಅಪಾಯಕಾರಿ ಮೆದುಳು, ಶ್ವಾಸಕೋಶ, ಯಕೃತ್ ಹಾಗೂ ಹೃದಯಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಬದುಕು ಹಾಳಾಗುತ್ತದೆ, ಅಲ್ಲದೆ ಸಾಧನೆಗೆ ಅಡ್ಡಿಯಾಗುತ್ತದೆ. ಅದಕ್ಕಾಗಿ ಅಂಥವುಗಳಿಂದ ದೂರವಿರಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಭಾರಿ ಮುಖ್ಯಗುರುಗಳಾದ ಗಿರೀಶ್ ಸೋಲಾಪುರ್ ಅವರು ವಹಿಸಿದ್ದರು. ಈರಣ್ಣ ತೇರದಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ರಸಪ್ರಶ್ನೆಯನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ AB ತಂಡಗಳು ಭಾಗವಹಿಸಿದ್ದವು. B ತಂಡವು ವಿಜೇತವಾಯಿತು. ಈ ಸಂದರ್ಭದಲ್ಲಿ ಶಾಲಾ ಮಂತ್ರಿಮಂಡಲದ ಮುಖ್ಯಮಂತ್ರಿ ಪುಷ್ಪಲತಾ, ಉಪಮುಖ್ಯಮಂತ್ರಿ ಪ್ರಸನ್ನ ಕುಮಾರ್ ಸೇರಿದಂತೆ ಇದ್ದರು. ಅಜಯ್ ಗುರಿಕಾರ್ ನಿರೂಪಿಸಿದರು. ಹನುಮಪ್ಪ ಹೊನ್ನಪ್ಪ ಸ್ವಾಗತಿಸಿದರು. ಉಲಗಮ್ಮ ಸಂಗಡಿಗರು ಪ್ರಾರ್ಥಿಸಿದರು. ಕುಮಾರಿ ಗೀತಾ ದುರ್ಗಪ್ಪ ವಂದಿಸಿದರು. ಸದಾ ಓಕೆ ನ್ಯೂಸ್ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು. ಯಾವುದೇ ವಸ್ತು ಆಯ್ತು ಅದು ನಮ್ಮನ್ನು ಹಿಡಿತದ ಇಟ್ಕೋಬಾರ್ದು, ನಾವು ಅದನ್ನು ಹಿಡಿತದ ಇಟ್ಕೋಬೇಕು. ಮೊದಲನೇದಾಗಿ ನಮ್ಮ ಮನಸ್ಸು ಹೇಳ್ದಂಗೆ ನಾವು ಕೇಳಬಾರ್ದು.